ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ವದಂತಿ ಬಂಕ್ಗಳಿಗೆ ಹಾಗಾಗಿ ಜನ ಮುಗಿ ಬೀಳ್ತಾ ಇದ್ದಾರೆ. ಸುಳ್ಳು ಸುದ್ದಿಯನ್ನ ಜನ ಹಬ್ಬಿಸ್ತಾ ಇದ್ದಾರೆ. ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ ಅಂತ ಸುಮ್ನೆ ದೊಡ್ಡ ದೊಡ್ಡ ಕ್ಯಾನ್ಗಳನ್ನ ಹಿಡಿದು ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಒಂದು ಕಡೆ ಮಾಲೀಕರು ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲೋ ಒಂದೆರಡು ಪೆಟ್ರೋಲ್ ಬಂಕ್ಗಳಲ್ಲಿ ನಿಜ ಪೆಟ್ರೋಲ್ ಖಾಲಿಯಾಗಿದೆ. ಯಾಕಂದ್ರೆ ಹೀಗೆ ಮುಗಿಬಿದ್ದು ಜನ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನೆಲ್ಲ ತಗೊಂಡೋಗಿ ತುಂಬಿಸ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಸಹಜವಾಗಿ ಪೆಟ್ರೋಲ್ ಖಾಲಿಯಾಗಿದೆ. ಅದ್ ಬಿಟ್ರೆ ಬೇರೆ ಎಲ್ಲ ಬಂಕ್ಗಳಲ್ಲಿ ಪೆಟ್ರೋಲ್ ಲಭ್ಯ ಇದೆ. ಮಾಲೀಕರು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಈಗ ಬಾಟ್ಲಿ ಕ್ಯಾನು ಅದೆಲ್ಲ ತಗೊಂಡೋಗಿ ಪೆಟ್ರೋಲ್ ತುಂಬಿಸ್ಕೊಳ್ಳಕ್ಕೆ ನಿಷೇಧ ಇದೆ. ಬೆಂಗಳೂರಲ್ಲಿ ಬಾಟ್ಲಿ ಕ್ಯಾನ್ ತಗೊಂಡ್ಬರ್ಬೇಡಿ ಅಂತ ಪೆಟ್ರೋಲ್ ಬಂಕ್ಗಳಲ್ಲಿ ಪೋಸ್ಟರ್ನೇ ಹಾಕಿದ್ದಾರೆ. ಪೆಟ್ರೋಲ್ ಅಭಾವ ಇಲ್ಲ ಅಂತ ಪೋಸ್ಟರ್ ಹಾಕಲಾಗಿದೆ. ಬಂಕ್ಗಳಲ್ಲಿ ಪೆಟ್ರೋಲ್ ಲಭ್ಯವಿದೆ. ಎಂದಿನಂತೆ ನೀವು ನಿಮ್ ಗಾಡಿಗೆ ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದಾದ್ರೆ ಲಭ್ಯ ಇದೆ ಅಂತ. ಪೆಟ್ರೋಲ್ ಡೀಸೆಲ್ ವ್ಯತ್ಯಯ ಕೊರತೆ ಬಂಕ್ಗಳು ಅಲರ್ಟ್ ಆಗಿದ್ದಾವ. ಕೇಂದ್ರ ನಿಯಮ ಕಟ್ಟುನಿಟ್ಟಾಗಿ ಪಾಲನೆ, ಬಂಕ್ ಮಾಲೀಕರಿಗೆ ಸೂಚನೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆಯಾ ಅನ್ನುವಂತಹ ಆತಂಕ ಒಂದಿಷ್ಟು ವಾಹನ ಸವಾರರಿಗೆ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಪೆಟ್ರೋಲ್ ಡೀಸೆಲ್ ಖರೀದಿಗೆ ಹೋದ್ರೆ ಅಲ್ಲಿ ಒಂದಿಷ್ಟು ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಜನ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅನ್ನುವಂತಹ ಆತಂಕಗಳಲ್ಲಿ ಬಾಟಲಿ ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ರು. ಮನೆಯಲ್ಲಿ ಸ್ಟೋರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಕೂಡ ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು. ಯಾವುದೇ ಪೆಟ್ರೋಲ್ ಬಂಕ್ಗಳು ಕೂಡ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ಪೆಟ್ರೋಲ್ಗಳನ್ನ ಕೊಡಬಾರದು ಅನ್ನುವಂತಹ ಸೂಚನೆಯನ್ನ ನೀಡಿತ್ತು. ಇದೀಗ ಇಂಡಿಯನ್ ಆಯಿಲ್ ಕಂಪನಿಯ ವತಿಯಿಂದ ಈ ಒಂದು ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿರುವಂತದ್ದು. ಈ ಬಗ್ಗೆ ಒಂದು ಪೋಸ್ಟರ್ ಅನ್ನ ಕೂಡ ಅಂಟಿಸಿರುವಂತದ್ದು. ಪ್ರಮುಖವಾಗಿ ಪ್ರಸ್ತುತ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ ಪೆಟ್ರೋಲ್ ಡೀಸೆಲ್ ಅನ್ನು ಬಾಟಲಿಯಲ್ಲಿ ವಿತರಿಸಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ. ಅಂತಹ ಅನಧಿಕೃತ ಪಾತ್ರೆಗಳಲ್ಲಿ ಇಂಧನವನ್ನು ವಿತರಿಸುತ್ತಿರುವುದನ್ನು ತೋರಿಸುವ ಯಾವುದೇ ಫೋಟೋ ಅಥವಾ ವಿಡಿಯೋ ಕಾಣಿಸಿಕೊಂಡರೆ ಮಾರಾಟಗಾರರ ವಿರುದ್ಧ ಮಾರ್ಕೆಟಿಂಗ್ ಶಿಸ್ತಿನ ಮಾರ್ಗಸೂಚಿ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎನ್ನುವಂತಹ ಒಂದು ಪೋಸ್ಟರ್ ಅನ್ನ ಕೂಡ ಹಾಕಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಆ ಪೆಟ್ರೋಲ್ ಡೀಸೆಲ್ಗಳಿಗೆ ಜನ ಮುಗಿಬಿದ್ದಂತೂ, ಅದರ ಜೊತೆಗೆ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಬಾಟಲಿ ಕ್ಯಾನ್ಗಳನ್ನ ತುಂಬಿಕೊಂಡಿರುವಂತಹದ್ದು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಜನ ಮುಗಿಬಿದ್ದಿದ್ದು ಪೆಟ್ರೋಲ್ ಖರೀದಿ ಮಾಡೋದಕ್ಕೆ. ಮತ್ತೊಂದು ಕಡೆಯಲ್ಲಿ ಜನ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಅನ್ನ ತುಂಬಿಸಿಕೊಂಡು ಹೋಗುವಂತಹ ವಿಡಿಯೋಗಳೇನಿತ್ತು ಇವುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಇದೀಗ ಇಂಡಿಯನ್ ಆಯಿಲ್ ಕಂಪನಿಯಲ್ಲಿ ಬೋರ್ಡ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಅಭಾವ ಇಲ್ಲ ಅನ್ನೋದರ ಬಗ್ಗೆ ಸೂಚನೆಯನ್ನ ನೀಡೋದರ ಜೊತೆಗೆ ಯಾವುದೇ ರೀತಿಯಲ್ಲಿ ಪೆಟ್ರೋಲ್ಗಳನ್ನ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ನೀಡೋದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಒಂದು ಕಡೆಯಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಏನಿದೆ ಈ ಒಂದು ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೆ ಕೂಡ ಸೂಚನೆಯನ್ನ ನೀಡಿದೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ ಪಾಲಿಸಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅಂತಹ ಪೆಟ್ರೋಲ್ ಮಾರಾಟಗಾರಗಳೇನಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಲಿಕ್ಕೆ ಈಗ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನೋದರ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಜನ ಕೂಡ ಆದಷ್ಟು ಬಾಟಲಿ ಕ್ಯಾನ್ಗಳನ್ನ ತೆಗೆದುಕೊಂಡು ಬರಬೇಡಿ ಅನ್ನುವಂತಹ ಒಂದು ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಒಟ್ಟಿನಲ್ಲಿ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ ಪಾಲಿಸಲಿಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಜನರ ಗಮನವನ್ನ ಸೆಳೆದುಕೊಂಡು ಜನರಿಗೆ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಸಮಸ್ಯೆ ಇಲ್ಲ ಅನ್ನೋದರ ಮಾಹಿತಿಯನ್ನ ನೀಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಯಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ವದಂತಿ ಬಂಕ್ಗಳಿಗೆ ಹಾಗಾಗಿ ಜನ ಮುಗಿ ಬೀಳ್ತಾ ಇದ್ದಾರೆ. ಸುಳ್ಳು ಸುದ್ದಿಯನ್ನ ಜನ ಹಬ್ಬಿಸ್ತಾ ಇದ್ದಾರೆ. ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ ಅಂತ ಸುಮ್ನೆ ದೊಡ್ಡ ದೊಡ್ಡ ಕ್ಯಾನ್ಗಳನ್ನ ಹಿಡಿದು ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಒಂದು ಕಡೆ ಮಾಲೀಕರು ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲೋ ಒಂದೆರಡು ಪೆಟ್ರೋಲ್ ಬಂಕ್ಗಳಲ್ಲಿ ನಿಜ ಪೆಟ್ರೋಲ್ ಖಾಲಿಯಾಗಿದೆ. ಯಾಕಂದ್ರೆ ಹೀಗೆ ಮುಗಿಬಿದ್ದು ಜನ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನೆಲ್ಲ ತಗೊಂಡೋಗಿ ತುಂಬಿಸ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಸಹಜವಾಗಿ ಪೆಟ್ರೋಲ್ ಖಾಲಿಯಾಗಿದೆ. ಅದ್ ಬಿಟ್ರೆ ಬೇರೆ ಎಲ್ಲ ಬಂಕ್ಗಳಲ್ಲಿ ಪೆಟ್ರೋಲ್ ಲಭ್ಯ ಇದೆ. ಮಾಲೀಕರು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಈಗ ಬಾಟ್ಲಿ ಕ್ಯಾನು ಅದೆಲ್ಲ ತಗೊಂಡೋಗಿ ಪೆಟ್ರೋಲ್ ತುಂಬಿಸ್ಕೊಳ್ಳಕ್ಕೆ ನಿಷೇಧ ಇದೆ. ಬೆಂಗಳೂರಲ್ಲಿ ಬಾಟ್ಲಿ ಕ್ಯಾನ್ ತಗೊಂಡ್ಬರ್ಬೇಡಿ ಅಂತ ಪೆಟ್ರೋಲ್ ಬಂಕ್ಗಳಲ್ಲಿ ಪೋಸ್ಟರ್ನೇ ಹಾಕಿದ್ದಾರೆ. ಪೆಟ್ರೋಲ್ ಅಭಾವ ಇಲ್ಲ ಅಂತ ಪೋಸ್ಟರ್ ಹಾಕಲಾಗಿದೆ. ಬಂಕ್ಗಳಲ್ಲಿ ಪೆಟ್ರೋಲ್ ಲಭ್ಯವಿದೆ. ಎಂದಿನಂತೆ ನೀವು ನಿಮ್ ಗಾಡಿಗೆ ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದಾದ್ರೆ ಲಭ್ಯ ಇದೆ ಅಂತ. ಪೆಟ್ರೋಲ್ ಡೀಸೆಲ್ ವ್ಯತ್ಯಯ ಕೊರತೆ ಬಂಕ್ಗಳು ಅಲರ್ಟ್ ಆಗಿದ್ದಾವ. ಕೇಂದ್ರ ನಿಯಮ ಕಟ್ಟುನಿಟ್ಟಾಗಿ ಪಾಲನೆ, ಬಂಕ್ ಮಾಲೀಕರಿಗೆ ಸೂಚನೆ.
ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆಯಾ ಅನ್ನುವಂತಹ ಆತಂಕ ಒಂದಿಷ್ಟು ವಾಹನ ಸವಾರರಿಗೆ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಪೆಟ್ರೋಲ್ ಡೀಸೆಲ್ ಖರೀದಿಗೆ ಹೋದ್ರೆ ಅಲ್ಲಿ ಒಂದಿಷ್ಟು ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಜನ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅನ್ನುವಂತಹ ಆತಂಕಗಳಲ್ಲಿ ಬಾಟಲಿ ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ರು, ಮನೆಯಲ್ಲಿ ಸ್ಟೋರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಕೂಡ ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು. ಯಾವುದೇ ಪೆಟ್ರೋಲ್ ಬಂಕ್ಗಳು ಕೂಡ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಗಳನ್ನ ಕೊಡಬಾರದು ಅನ್ನುವಂತಹ ಸೂಚನೆಯನ್ನ ನೀಡಿತ್ತು. ಇದೀಗ ಇಂಡಿಯನ್ ಆಯಿಲ್ ಕಂಪನಿಯ ವತಿಯಿಂದ ಈ ಒಂದು ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿರುವಂತದ್ದು. ಈ ಬಗ್ಗೆ ಒಂದು ಪೋಸ್ಟರ್ ಅನ್ನ ಕೂಡ ಅಂಟಿಸಿರುವಂತದ್ದು. ಪ್ರಮುಖವಾಗಿ ಪ್ರಸ್ತುತ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ ಪೆಟ್ರೋಲ್ ಡೀಸೆಲ್ ಅನ್ನು ಬಾಟಲಿಯಲ್ಲಿ ವಿತರಿಸಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ. ಅಂತಹ ಅನಧಿಕೃತ ಪಾತ್ರೆಗಳಲ್ಲಿ ಇಂಧನವನ್ನು ವಿತರಿಸುತ್ತಿರುವುದನ್ನು ತೋರಿಸುವ ಯಾವುದೇ ಫೋಟೋ ಅಥವಾ ವಿಡಿಯೋ ಕಾಣಿಸಿಕೊಂಡರೆ ಮಾರಾಟಗಾರರ ವಿರುದ್ಧ ಮಾರ್ಕೆಟಿಂಗ್ ಶಿಸ್ತಿನ ಮಾರ್ಗಸೂಚಿ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎನ್ನುವಂತಹ ಒಂದು ಪೋಸ್ಟರ್ ಅನ್ನ ಕೂಡ ಹಾಕಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ಗಳಿಗೆ ಜನ ಮುಗಿಬಿದ್ದಂತೂ, ಅದರ ಜೊತೆಗೆ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಬಾಟಲಿ ಕ್ಯಾನ್ ಗಳನ್ನ ತುಂಬಿಕೊಂಡಿರುವಂತಹದ್ದು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಜನ ಮುಗಿಬಿದ್ದಿದ್ದು ಪೆಟ್ರೋಲ್ ಖರೀದಿ ಮಾಡೋದಕ್ಕೆ. ಮತ್ತೊಂದು ಕಡೆಯಲ್ಲಿ ಜನ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಅನ್ನ ತುಂಬಿಸಿಕೊಂಡು ಹೋಗುವಂತಹ ವಿಡಿಯೋಗಳೇನಿತ್ತು ಇವುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಇದೀಗ ಇಂಡಿಯನ್ ಆಯಿಲ್ ಕಂಪನಿಯಲ್ಲಿ ಬೋರ್ಡ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಅಭಾವ ಇಲ್ಲ ಅನ್ನೋದರ ಬಗ್ಗೆ ಸೂಚನೆಯನ್ನ ನೀಡೋದರ ಜೊತೆಗೆ ಯಾವುದೇ ರೀತಿಯಲ್ಲಿ ಪೆಟ್ರೋಲ್ ಗಳನ್ನ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ನೀಡೋದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಒಂದು ಕಡೆಯಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಏನಿದೆ ಈ ಒಂದು ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೆ ಕೂಡ ಸೂಚನೆಯನ್ನ ನೀಡಿದೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ ಪಾಲಿಸಬೇಕಾಗತ್ತೆ. ಇಲ್ಲದೆ ಹೋದ್ರೆ ಅಂತಹ ಪೆಟ್ರೋಲ್ ಮಾರಾಟಗಾರಗಳೇನಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಲಿಕ್ಕೆ ಈಗ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನೋದರ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಜನ ಕೂಡ ಆದಷ್ಟು ಬಾಟಲಿ ಕ್ಯಾನ್ ಗಳನ್ನ ತೆಗೆದುಕೊಂಡು ಬರಬೇಡಿ ಅನ್ನುವಂತಹ ಒಂದು ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಒಟ್ಟಿನಲ್ಲಿ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ ಪಾಲಿಸಲಿಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಜನರ ಗಮನವನ್ನ ಸೆಳೆದುಕೊಂಡು ಜನರಿಗೆ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಸಮಸ್ಯೆ ಇಲ್ಲ ಅನ್ನೋದರ ಮಾಹಿತಿಯನ್ನ ನೀಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ವದಂತಿ ಬಂಕ್ಗಳಿಗೆ ಹಾಗಾಗಿ ಜನ ಮುಗಿ ಬೀಳ್ತಾ ಇದ್ದಾರೆ. ಸುಳ್ಳು ಸುದ್ದಿಯನ್ನ ಜನ ಹಬ್ಬಿಸ್ತಾ ಇದ್ದಾರೆ. ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ ಅಂತ ಸುಮ್ಮನೆ ದೊಡ್ಡ ಕ್ಯಾನ್ಗಳನ್ನ ಹಿಡಿದು ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಒಂದು ಕಡೆ ಮಾಲೀಕರು ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲೋ ಒಂದೆರಡು ಪೆಟ್ರೋಲ್ ಬಂಕ್ಗಳಲ್ಲಿ ನಿಜ ಪೆಟ್ರೋಲ್ ಖಾಲಿಯಾಗಿದೆ. ಯಾಕಂದ್ರೆ ಹೀಗೆ ಮುಗಿಬಿದ್ದು ಜನ ದೊಡ್ಡ ಟ್ಯಾಂಕ್ಗಳನ್ನೆಲ್ಲ ತಗೊಂಡು ತುಂಬಿಸ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಸಹಜವಾಗಿ ಪೆಟ್ರೋಲ್ ಖಾಲಿಯಾಗಿದೆ. ಅದ್ ಬಿಟ್ರೆ ಬೇರೆ ಎಲ್ಲ ಬಂಕ್ಗಳಲ್ಲಿ ಪೆಟ್ರೋಲ್ ಲಭ್ಯ ಇದೆ. ಮಾಲೀಕರು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಈಗ ಬಾಟ್ಲಿ ಕ್ಯಾನು ಅದೆಲ್ಲ ತಗೊಂಡೋಗಿ ಪೆಟ್ರೋಲ್ ತುಂಬಿಸ್ಕೊಳ್ಳೋಕೆ ನಿಷೇಧ ಇದೆ. ಬೆಂಗಳೂರಲ್ಲಿ ಬಾಟ್ಲಿ ಕ್ಯಾನ್ ತಗೊಂಡ್ಬರ್ಬೇಡಿ ಅಂತ ಪೆಟ್ರೋಲ್ ಬಂಕ್ಗಳಲ್ಲಿ ಪೋಸ್ಟರ್ನೇ ಹಾಕಿದ್ದಾರೆ. ಪೆಟ್ರೋಲ್ ಅಭಾವ ಇಲ್ಲ ಅಂತ ಪೋಸ್ಟರ್ ಹಾಕಲಾಗಿದೆ. ಬಂಕ್ಗಳಲ್ಲಿ ಪೆಟ್ರೋಲ್ ಲಭ್ಯ ಇದೆ. ಎಂದಿನಂತೆ ನೀವು ನಿಮ್ಮ ಗಾಡಿಗೆ ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದಾದ್ರೆ ಲಭ್ಯ ಇದೆ ಅಂತ. ಪೆಟ್ರೋಲ್ ಡೀಸೆಲ್ ವ್ಯತ್ಯಯ ಕೊರತೆ ಬಂಕ್ಗಳು ಅಲರ್ಟ್ ಆಗಿದ್ದಾವ. ಕೇಂದ್ರ ನಿಯಮ ಕಟ್ಟುನಿಟ್ಟಾಗಿ ಪಾಲನೆ, ಬಂಕ್ ಮಾಲೀಕರಿಗೆ ಸೂಚನೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆಯಾ ಅನ್ನುವಂತಹ ಆತಂಕ ಒಂದಿಷ್ಟು ವಾಹನ ಸವಾರರಿಗೆ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಪೆಟ್ರೋಲ್ ಡೀಸೆಲ್ ಖರೀದಿಗೆ ಹೋದ್ರೆ ಅಲ್ಲಿ ಒಂದಿಷ್ಟು ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಜನ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅನ್ನುವಂತಹ ಆತಂಕಗಳಲ್ಲಿ ಬಾಟಲಿ ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ರು, ಮನೆಯಲ್ಲಿ ಸ್ಟೋರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಕೂಡ ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು. ಯಾವುದೇ ಪೆಟ್ರೋಲ್ ಬಂಕ್ಗಳು ಕೂಡ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಗಳನ್ನ ಕೊಡಬಾರದು ಅನ್ನುವಂತಹ ಸೂಚನೆಯನ್ನ ನೀಡಿತ್ತು. ಇದೀಗ ಇಂಡಿಯನ್ ಆಯಿಲ್ ಕಂಪನಿಯ ವತಿಯಿಂದ ಈ ಒಂದು ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿರುವಂತದ್ದು. ಈ ಬಗ್ಗೆ ಒಂದು ಪೋಸ್ಟರ್ ಅನ್ನ ಕೂಡ ಅಂಟಿಸಿರುವಂತದ್ದು. ಪ್ರಮುಖವಾಗಿ ಪ್ರಸ್ತುತ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ ಪೆಟ್ರೋಲ್ ಡೀಸೆಲ್ ಅನ್ನು ಬಾಟಲಿಯಲ್ಲಿ ವಿತರಿಸಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ. ಅಂತಹ ಅನಧಿಕೃತ ಪಾತ್ರೆಗಳಲ್ಲಿ ಇಂಧನವನ್ನು ವಿತರಿಸುತ್ತಿರುವುದನ್ನು ತೋರಿಸುವ ಯಾವುದೇ ಫೋಟೋ ಅಥವಾ ವಿಡಿಯೋ ಕಾಣಿಸಿಕೊಂಡರೆ ಮಾರಾಟಗಾರರ ವಿರುದ್ಧ ಮಾರ್ಕೆಟಿಂಗ್ ಶಿಸ್ತಿನ ಮಾರ್ಗಸೂಚಿ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎನ್ನುವಂತಹ ಒಂದು ಪೋಸ್ಟರ್
ಗಳನ್ನ ಕೂಡ ಹಾಕಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ಗಳಿಗೆ ಜನ ಮುಗಿಬಿದ್ದಂತೂ, ಅದರ ಜೊತೆಗೆ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಬಾಟಲಿ ಕ್ಯಾನ್ ಗಳನ್ನ ತುಂಬಿಕೊಂಡಿರುವಂತಹದ್ದು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಜನ ಮುಗಿಬಿದ್ದಿದ್ದು ಪೆಟ್ರೋಲ್ ಖರೀದಿ ಮಾಡೋದಕ್ಕೆ. ಮತ್ತೊಂದು ಕಡೆಯಲ್ಲಿ ಜನ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಅನ್ನ ತುಂಬಿಸಿಕೊಂಡು ಹೋಗುವಂತಹ ವಿಡಿಯೋಗಳೇನಿತ್ತು ಇವುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಇದೀಗ ಇಂಡಿಯನ್ ಆಯಿಲ್ ಕಂಪನಿಯಲ್ಲಿ ಬೋರ್ಡ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಅಭಾವ ಇಲ್ಲ ಅನ್ನೋದರ ಬಗ್ಗೆ ಸೂಚನೆಯನ್ನ ನೀಡೋದರ ಜೊತೆಗೆ ಯಾವುದೇ ರೀತಿಯಲ್ಲಿ ಪೆಟ್ರೋಲ್ಗಳನ್ನ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ನೀಡೋದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಒಂದು ಕಡೆಯಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಏನಿದೆ ಈ ಒಂದು ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೆ ಕೂಡ ಸೂಚನೆಯನ್ನ ನೀಡಿದೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ ಪಾಲಿಸಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅಂತಹ ಪೆಟ್ರೋಲ್ ಮಾರಾಟಗಾರಗಳೇನಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಲಿಕ್ಕೆ ಈಗ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನೋದರ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಜನ ಕೂಡ ಆದಷ್ಟು ಬಾಟಲಿ ಕ್ಯಾನ್ ಗಳನ್ನ ತೆಗೆದುಕೊಂಡು ಬರಬೇಡಿ ಅನ್ನುವಂತಹ ಒಂದು ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಒಟ್ಟಿನಲ್ಲಿ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ ಪಾಲಿಸಲಿಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಜನರ ಗಮನವನ್ನ ಸೆಳೆದುಕೊಂಡು ಜನರಿಗೆ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಸಮಸ್ಯೆ ಇಲ್ಲ ಅನ್ನೋದರ ಮಾಹಿತಿಯನ್ನ ನೀಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ.